ಅಕ್ಕನ್ಗೆ ಮಹಾರಾಣಿ ಆಗಿರೋ ಯೋಗ ಹೊಟ್ಟೋಯ್ತು. ಇನ್ ಮುಂದೆ ಈ ಮನೆ ಯುವರಾಣಿ ನಾನೇ. ಕಾಸ್ಟ್ಲಿ ಸೀರೆಗಳನ್ನ ಉಟ್ಕೊಂಡು ರೇರ್ ಒಡವೆಗಳನ್ನ ಹಾಕೊಂಡು ಓಡಾಡ್ತಾ ಇದ್ರೆ ಸುತ್ತಮುತ್ತ ಇರೋರ್ಗೆಲ್ಲ ನನ್ನನ್ನೇ ನೋಡ್ಬೇಕು. ಯಾರೀ ಅಂದವಾದ ಸುಂದರಿ ಅಂತ ದೃಷ್ಟಿ ತೆಗಿಬೇಕು. ಅಯ್ಯೋ, ಅಯ್ಯೋ, ನೈನಿ ಹೊರಗೋದ್ರೆ ನಿಂಗೆ ಅಷ್ಟೊಂದು ಖುಷಿ ಆಗುತ್ತಾ ಸುಮನ? ಅಂದ್ರೆ ಆಸ್ತಿ ಉಳಿತು ಅಂತ ಸ್ವಲ್ಪ ಆದ್ರೂ ನಾಚಿಕೆ ಇದೆಯಾ ನಿನಗೆ? ಯಾಕಕ್ಕ ಹೀಗೆ ಹೇಳ್ತೀಯಾ? ನಿಮ್ಮಮ್ಮನ ಹೊಟ್ಟೆಲಿ ಇನ್ನೊಂದ್ ಮಗು ಯಾಕೆ ಹುಟ್ಬೇಕು ಅಂತ ಅವ್ರು ಅನ್ಕೊಂಡಿದ್ರೆ ನೈನಿ ಒಬ್ಳೆ ಅವ್ರ ಮಗಳಾಗಿರ್ತಿದ್ಲು. ಏನ್ ಹಾಸ್, ಸುಮನ ಕ್ಲಾಸ್ ಕೊಡ್ತಾ ಇದ್ಯಾ? ಕ್ಲಾಸ್ ಅಲ್ಲ ಆಂಟಿ, ಕುತ್ಕೆ ಹಿಸಕ್ಬೇಕು ಅನ್ನಿಸ್ತಿದೆ. ಮೊದ್ಲ ಕೆಲಸ ಮಾಡಿ ಅದ್ಗೆ ಪೀಡೆ ತೊಲಗುತ್ತೆ. ಯಾಕೆಲ್ರು ನನಗ್ ಬೈತಿದ್ದೀರಾ? ನಾನು ನ್ಯೂಟ್ರಲ್ ಆಗೇ ಇದೀನಮ್ಮ. ನಿಮ್ಮ ಅಕ್ಕ ಹೋದ್ಲು ಅಂತ ದುಃಖನೂ ಇಲ್ಲ, ನೀನಿದ್ಯಾ ಅನ್ನೋ ಸಂತೋಷನೂ ಇಲ್ಲ. ದೇವ್ರೇ ದೇವಸ್ಥಾನದಲ್ಲಿ ಇಲ್ಲ ಅಂದ್ಮೇಲೆ ಮನೇಲಿ ಪೂಜೆ ಮಾಡಿ ಏನ್ ಪ್ರಯೋಜನ? ಪೂಜ್ಯ ರೂಪದಲ್ಲಿ ದೊಡ್ಡವರಿದ್ದಾರೆ ಅನ್ಕೊಳ್ಳೋದು ಮೂರ್ಖತನ. ನಮ್ಮ ಅಕ್ಕ ದೇವ್ರಾಗಿದ್ರೆ ಹೊರಗೋಗಿ ರಾಜ ಋಷೋಗ್ ಬದುಕಕ್ ಹೇಳಿ, ಯಾರ್ ಬೇಡ ಅಂದ್ರು? ಇಲ್ಲಿ ಹಾಗೆ ಬದುಕ್ತಿದ್ಲು ಅಂತ ಸಹಿಸ್ಕೊಳಕ್ ಆಗದೆ ನೀನ್ ತಿಲೋತ್ತಮ ಅತ್ತೆ ಕಡೆಯವ್ರಿಗೆ ಸಹಾಯ ಮಾಡಿರ್ತೀಯ. ಹಳ್ಳಿಯವರು ಸಿಟಿಯವ್ರಿಗೆ ಸಹಾಯ ಮಾಡೋಷ್ಟು ಸೀನ್ ಇದ್ಯಾ? ಏಯ್, ಹಳ್ಳಿಯವ್ರ ಗಿಳ್ಳಿಯವ್ರಂತೆಲ್ಲ ಮಾತಾಡಿದ್ರೆ ನಿಮ್ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಏನೇ ನನ್ಗ ನೀನ್ ಹೇಳ್ತಾ ಇರೋದು? ನಿನಗೆ ಹೇಳ್ತಿರೋದು. ಕೇಳ್ಸಿದ್ರು ಕೇಳ್ದೆ ಇರೋರ್ ತರ ಮತ್ತೆ ಮತ್ತೆ ಕೇಳ್ಬೇಡ. ಏನ್ ವಿಕ್ರಾಂತ್, ಹಾಸ್ಗೇನಾದ್ರೂ ಹುಚ್ಚಿಡಿತಾ? ನೈನಿ ಹೋದ್ಲು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ನಮ್ ನೋವು ನಿನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ಅಷ್ಟು ನೋವಾಗಿದ್ರೆ ಹಾಸಿನಿ ಅಕ್ಕ ಮತ್ತೆ ನೀವು ಮನೆ ಬಿಟ್ಟು ಹೋಗಿ. ಏನೇ ಹೋಗಲ್ದೆ? ಯಾಕೆ ವಿಕ್ರಾಂತ್ ಹಾಗೆ ಹೊಡೆದೆ ಅವಳಿಗೆ? ಬೆಳಿಗ್ಗೆಯಿಂದ ಯಾರಿಗ್ ಹೊಡಿತಿದಿರೋ ಗೊತ್ತಾಗ್ತಿಲ್ಲ ದೇವ್ರೇ. ಸೀತಾ ಮಾತೆ ತರ ಇರೋ ಅತ್ಗೆ ಹೊಸಲ್ ದಾಟ್ ಹೋಗ್ಬೇಕಾದ್ರೆ ಪ್ರಾಣನೇ ಹೋದಂಗಾಯ್ತು ನಂಗೆ. ಅಮಾಯಕರಾಗಿರೋ ಹಾಸಿನಿ ಅತ್ಗೆ ಕೂಡ ಮನೆ ಏನಾದ್ರು ಬಿಟ್ಟು ಹೋದ್ರೆ ಪ್ರಾಣನೇ ಹೊರಟೋಗುತ್ತೆ. ಅಷ್ಟು ಪ್ರಾಣ ಇಟ್ಕೊಂಡವರು ಅವ್ರನ್ನ ತಡಿಬೋದಿತ್ತಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ ನಿಂಗೆ. ಬೇಡ ವಿಕ್ರಾಂತ್, ಸಮಾಧಾನ ಮಾಡ್ಕೊ. ನೀವ್ ಹೇಳೋದು ನಿಜ ಇರ್ಬೋದು ಅದ್ಕೆ. ಇವಳೆ ಏನೋ ಮಾಡಬಾರ್ದನ್ ಮಾಡಿ ಮಾಮ್ಗೂ ವಲ್ಲಭಂಗೂ ಹೆಲ್ಪ್ ಮಾಡಿದಾಳೆ ಅನ್ಸುತ್ತೆ. ಅದ್ರಿಂದನೇ ನೈನಿ ಅದಕ್ಕೆ ಆಸ್ತಿನ ಬರ್ದ್ಕೊಟ್ಟು ವಿಶಾಲ್ ಬ್ರೋನ ಕರ್ಕೊಂಡು ನಮ್ಮಿಂದ ದೂರ ಹೋದ್ರು. ಏನ್ ನಡೀತು? ನಾವ್ ಯಾರು ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ ವಿಕ್ರಾಂತ್. ನಿಮಗ್ ಹೊಡಿಬೇಕಿತ್ತು. ನನ್ನನ್ ಸಿಕ್ಕಾಕ್ಸಕ್ ನೋಡ್ತಿಯಲ್ಲೇ ನಿನ್ ತಲೆಕಾಯಿ ಬುರುಡೆ. ಮೊದ್ಲೇ ಸಿಟ್ ಮಾಡ್ಕೊಂಡಿರೋನ್ನ ಇನ್ನು ರೊಚ್ಚಿಗೇಳಿಸ್ಬೇಕು ಅಂತಿದ್ಯಾ? ಮನ್ಸಲ್ಲಿ ಏನೋ ಇಟ್ಕೊಂಡು ನೀವ್ ಹೀಗ್ ಮಾಡ್ತಿದ್ದೀರಾ. ನಿನಗ್ ಹೊಡೆಯೋದು ಗೋಡೆಗೆ ಹೊಡೆಯೋದು ಒಂದೇ ಕಣೆ. ಅದರಿಂದ ಯಾರಿಗೂ ಏನು ಉಪಯೋಗ ಆಗಲ್ಲ. ಇವಾಗ ಹೇಳ್ತಾ ಇದೀನಿ ಕೇಳು. ಅನ್ನ ಹಾಕೋ ತಾಯಿನ ಹೊರಗಾಕಿದ್ರಿ. ಊಟ ಮಾಡೋದಕ್ಕೆ ನಿನ್ನಂತವ್ರಿಗೆ ಬಂಗಾರದ ಹಲ್ಲಿರ್ಬೋದು, ಆದ್ರೆ ಸರಿಯಾಗಿ ಜೀರ್ಣ ಆಗೋ ಆಹಾರ ಮಾತ್ರ ಸಿಗಲ್ಲ. ಅನ್ಭವಿಸ್ತೀಯ, ಅವಾಗ ಗೊತ್ತಾಗತ್ತೆ ನಿಂಗೆ. ಹಾಸಿನಿ ಅಕ್ಕ, ನಿನ್ ಜೊತೆ ನಿಮ್ಮಿಂದನೇ ನನ್ ಗಂಡ ನನ್ಗೆ ಹೊಡೆದಿದ್ದು. ಹೌದು ಕಣೆ. ಹೌದಾ? ಅವನನ್ನೇ ಕರೆದ್ ಕೇಳ್ತೀನಿ ರೀ. ಅಂಥ ಕರ್ಮ ನಮ್ಗೆ ಯಾಕೆ ಬಿಡಮ್ಮ. ಏ ಬಾರೆ ನೀನು ಬೋ. ಏಯ್, ನನ್ ಮೇಲೆ ಯಾಕೋ ರೆಕ್ತಿದೀಯ ನೀನು? ನನ್ನ ಸ್ನಾನ ಯಾವಾಗ್ಲೂ ಆಯ್ತು. ಗಾಡಿ ತಂದು ನಿಲ್ಸು, ನಾನೇ ಒರೆಸ್ತೀನಿ.
ವೆಂಕಟೇಶ್, ರಮೇಶ್, ಇಕ್ಬಾಲ್ ಬಾಯ್, ಸಾರ್ ಮತ್ತೆ ನಯನ ಮೇಡಮ್ ಬರ್ತಿದ್ದಾರೆ. ಬನ್ನಿ ಬನ್ನಿ, ಬೇಗ ಬನ್ನಿ. ओनर साहब आ गया. आइए साहब, आइए मैडम, आइए आइए. ನಮಸ್ಕಾರ ನೈನಮ್ಮ. ನಮಸ್ತೆ ವಿಶಾಲ್ ಸರ್. ನಮಸ್ಕಾರ ವಿಶಾಲ್ ಸರ್. ನಮಸ್ಕಾರ. ಬನ್ನಿ ನಮಸ್ತೆ ಸರ್. ಸರ್. ನಮಸ್ಕಾರ ಸರ್. ಸಾಕ್ಷಾತ್ ದೇವ್ರೆ ನಮ್ ಬದ್ರಿನಾಥ ಅಗ್ರಹಾರಕ್ಕೆ ಬಂದಂಗಾಯ್ತು ಸರ್. ರಾಮಕೃಷ್ಣ, ಇವಾಗ ನಾನು ನಿಮ್ಮ ಸಾರಲ್ಲ, ನನ್ನ ಹೆಂಡತಿ, ನಿಮಗೆ ಮೇಡಮೂ ಅಲ್ಲ. ಅದ್ಯಾಕೆ ಹಂಗಂತೀರಿ ಸರ್? ಹೌದು ಇಕ್ಬಾಲಣ್ಣ, ಪರಿಸ್ಥಿತಿ ಏರ್ಪೇರಾಗಿ ನಾವು ನಮ್ಮ ಮನೆ ಬಿಟ್ಟು ಬರಬೇಕಾಯ್ತು. ನಾಳೆಯಿಂದ ಫ್ಯಾಕ್ಟ್ರಿಗಾದ್ರೂ ಆಫೀಸ್ಗಾದ್ರೂ ನಿಮ್ಮ ಜೊತೆಲಿ ವರ್ಕರ್ ಆಗಿ ನಾವು ಬಂದು ಕೆಲಸ ಮಾಡ್ತೀವಿ. ನೀವು ಕೆಲಸ ಮಾಡ್ತೀರಾ? ಕೆಲಸ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗ್ಬೋದಲ್ವಾ ಸರ್? ಕಷ್ಟಪಡೋಣ. ನೀವು ಹೇಗೋ ನಾವು ಹಾಗೆ. ದಯವಿಟ್ಟು ನಮ್ಮನ್ನ ಸಾರ್ ಅಂತ ಮೇಡಮ್ ಅಂತ ಕರೆಯಕ್ಕೆ ಹೋಗ್ಬಿಡಿ ಪ್ಲೀಸ್. ಮತ್ತೆ ನಾವು ಆ ಸ್ಥಾನಕ್ಕೆ ಬರೋವರೆಗೂ ನಮ್ಮನ್ನ ಹೆಸರಿಟ್ಟು ಕರೆದ್ರೇನೆ ನಮಗೆ ಸಂತೋಷ. ಅಲ್ಲ, ಒಳ್ಳೇದೇ ಮಾಡ್ತಾನೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ತಲೆ ಯಾಕೆ ತಗ್ಗಿಸ್ತೀರಾ ಯಜಮಾನ್ರೆ? ನೀವ್ ಯಾವಾಗೂ ತಲೆ ಎತ್ಕೊಂಡು ಓಡಾಡ್ಬೇಕು. ಈ ವಠಾರನ ನಿಮ್ ತಾತ ಅವ್ರು ಕಟ್ಸಿದ್ದು. ನಿಮ್ಗೆ ಇಷ್ಟ ಆಗೋಷ್ಟು ದಿನ ನೀವು ಆರಾಮಾಗಿರ್ಬಹುದು. ನಿಮ್ಮನ್ನ ಯಾರು ತಡಿತಾರೆ? ಹೌದು ಸರ್. ಮನೆ ಬಿಟ್ಟು ಕಳ್ಸಿ ಇನ್ನು 1 ಗಂಟೆನೂ ಆಗಿಲ್ಲ. ಮತ್ತ್ಯಾಕ್ ಬಂದ್ರು ಅಂತ ನೋಡ್ತಾ ಇರ್ಬೇಕು ವಲ್ಲಭ್. ವಾಪಸ್ ಕರ್ಕೊಂಡು ಹೋಗಕ್ ಬಂದಿದೀವಿ ಅಂತ ಆಸೆ ಪಡ್ತಿದ್ದಾರೇನೋ. ಯಾವುದೇ ಕಾರಣಕ್ಕೂ ಹಾಗೆ ಮಾಡಲ್ಲ. ನಮ್ ಬದುಕನ್ನ ನಾವ್ ನೋಡ್ಕೋತೀವಿ. ಮಿಸಸ್ ನಾಯ್ನಿ, ಆವೇಶದಲ್ಲಿ ಚಾಲೆಂಜ್ ಮಾಡೋದು ವೆರಿ ಕಾಮನ್. ನಿನ್ ಗಂಡನ್ ತರ ನಿನ್ಗೂ ತುಂಬಾ ಶಕ್ತಿ ಇರೋದ್ರಿಂದ ಕಷ್ಟಪಟ್ಟು ದಿನಗಳನ್ನ ಕಳಿಬಹುದು. ಬಟ್ ಇವತ್ತಿಂದ ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಅಡ್ವಾನ್ಸ್ 5,000 ಕಟ್ಬೇಕು. ಏನು 5,000ನಾ? 5,000ಕ್ಕೆ ಮುಖದಲ್ಲಿ ಭಯ ಕಾಣಿಸ್ತಿದೆ. ನೋಡ್ದೆ ಸಖಿ, ನಿನ್ನೆವರೆಗೂ 5,000ನ ಟಿಪ್ ತರ ಕೊಡ್ತಾ ಇದ್ದ. ಇವಾಗ 5 ರೂಪಾಯಿನೂ ಇಲ್ದೇ ಇರೋ ಅಂತ ಬಿಕಾರಿ ಆಗಿದ್ದಾನೆ. ಇದೇನ್ ಸ್ವಾಮಿ, ಅವ್ರ ತಾತ ಕಟ್ಟಿರೋ ವಠಾರದಲ್ಲಿ ಇರೋದಕ್ಕೆ ಅವ್ರ ಬಾಡಿಗೆ ಕಟ್ಬೇಕಾ? ಯಾಕೋ ನೀನ್ ಕಟ್ತಿಲ್ವಾ? 2,000 ಕಟ್ತೀನಲ್ಲ. ಮುಸ್ಲಿಂ ಬಾಯ್, ನೀನು 2000 ಕೊಡ್ತಾ ಇದೀವಿ ಸರ್. Hey there, what about you? ಎಲ್ರೂ ತರ ನಾನು ಕಟ್ತಾ ಇದ್ದೀನಲ್ಲಮ್ಮ. ನೋಡಿದ್ರ ನಾಯ್ನಿ ಅಂಡ್ ವಿಶಾಲ್ ಇಲ್ದಿರೋರೆಲ್ಲ ರೆಂಟ್ ಪೇ ಮಾಡ್ತಿದ್ದಾರೆ. ವಿಶಾಲ್ ಅಣ್ಣವ್ರ ತಾತ ಕಟ್ಸಿದ್ ವಟಾರ ಅಲ್ವಾ ಇದು? ಸಂಬಂಧಿಕರಲ್ಲಿ ಫ್ರೀ ಆಗಿರ್ಬೋದು ಅಂತ ಎಲ್ಲೂ ಬರ್ದಿಲ್ಲಮ್ಮ. ನೀವೆಲ್ರೂ ಅಷ್ಟೇ 5,000 ಅಡ್ವಾನ್ಸ್ ಕಟ್ಟಿದಿರಲ್ಲ. ನೀವು ಮರ್ತಿರ್ಬೋದು, ಆದ್ರೆ ನಮಗ್ ನೆನ್ಪಿದೆ. ಯಾಕೆ ನೆನ್ಪಿರಲ್ಲ? ಅದ್ ನಿಮ್ ಜೇಬ್ಗೆ ಹೋಗುತ್ತಾನೆ. ಏಯ್, ಏನೋ ಬಗಳ್ತಿದ್ಯಾ? ಓ, ಏನು ಅಷ್ಟು ಬೇಗ ಇವ್ರಿಗೆ ದಾದ ಆಗೋದ್ಯಾ? ಏನ್ರೋ ವಿಶಾಲ್ ಸರ್ನ ಹೀರೋ ಮಾಡ್ಕೊಂಡ್ರಾ? ಹೋ, ಹಿಟ್ ಸಿನಿಮಾ ಫಾರ್ಮುಲಾನಾ?
ಮನೆಯಿಂದ ಬಂದ ತಕ್ಷಣ ವಟಾರ ಸೇರಿ ಜನರನ್ನ ರೆಪ್ರೆಸೆಂಟ್ ಮಾಡೋ ನಾಯಕನಾಗಿ ಓ ವಿಲನ್ ಜೊತೆ ಫೈಟಿಂಗು ಚೇಸಿಂಗು ಆಹಾ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಕಣೋ, ಹಿಟ್ ಆಗುತ್ತೆ ಬಿಡಿ. ವಲ್ಲಭಾವ, ಕಾರಲ್ಲಿ AC ಹಾಕೊಂಡ್ ಬಂದು ಈಗ ಬಿಸಿಲಲ್ಲಿ ನಿಂತಿದ್ದೀರಾ. ಕಷ್ಟನೇ ಇಷ್ಟ ಅಂತ ಭಾವಿಸಿರೋ ನಮ್ಗೆ ಏನೂ ಆಗಲ್ಲ. ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ. 5,000 ತಾನೆ, ಬರೋ ತಿಂಗಳು ಬಾಡಿಗೆ ಸೇರಿಸಿ ಕೊಡ್ತೀನಿ, ನೀವ್ ಹೊರಡಿ. ಹಾ ಸಖಿ, ನಾವೇನು ಬೇಡೋದಕ್ ಬಂದಿದೀವಾ? ಚಿಚಿ, what are you talking? ಆ ಕರ್ಮ ಅವ್ರಿಗೆ ಬಂದಿದೆ. ನಮಗ್ ಸಿಕ್ಕಿರೋದು ಅದೃಷ್ಟ ಬೇಬಿ. ಮತ್ತೇನು ನೆಕ್ಸ್ಟ್ ಮಂತ್ ಕೊಡ್ತೀನಿ ನಿಂತಿದಾರ ಅಂದ್ರೆ ಇವಾಗ ನಾವು ಬಾಯಿ ಮುಚ್ಕೊಂಡು ಹೋಗ್ಬೇಕಾ? ದುಡ್ಡು ಕೊಟ್ರೆ ಮಾತ್ರ ಇಲ್ಲಿಂದ ಹೊರಡೋದು, ಇಲ್ಲಾಂದ್ರೆ ಖಾಲಿ ಮಾಡಿಸ್ತೀವಿ. ಅಯ್ಯೋ ದೇವ್ರೆ, ಶವದ ಮೇಲೆ ಬಿದ್ದಿರೋ ದುಡ್ಡನ್ನೆಲ್ಲ ತಗೊಳ್ಳಂತ ಕೆಟ್ಟ ಮನುಷ್ಯ ನೀನು. ಇಲ್ಲಿಂದ ಹೋಗೋ ಮೊದ್ಲು. ಹೇ ಶಟ್ ಅಪ್. ಶಿವ, ನೀನ್ ಮಾತಾಡ್ಬೇಡ. ನೀನು ಮಾತಾಡೋ ಹಾಗಿಲ್ಲ. ನೀವ್ ದುಡ್ಡು ಕೊಟ್ರೆ ಇಲ್ಲಿರ್ಬೋದು. ಅರೆ ಬಾಯ್ ಸಾಬ್, ಎಲ್ರು 500 ರೂಪಾಯಿ ಇಸ್ಕೊಂಡು ಕೊಟ್ಬಿಡೋಣ. ಕೊಡ್ರ. ಅಯ್ಯೋ ಅಲ್ಲ, ಲೇ ನಾನೇನೋ ಚಂದ ವಸೂಲಿಗೆ ಬಂದಿರೋ ತರ ಮಾಡ್ತಿದ್ದೀರಲ್ಲ ನೀವು. ಹಾಕೊಟ್ರೆ ಆಗದು ದುಡ್ಡು ಆಗೋದಿಲ್ವಾ? ದುಡ್ಡೇ ಆದ್ರೆ 500 ಅಂತ ಕಲೆಕ್ಟ್ ಮಾಡ್ಕೋಬೇಕಾ? ಒಟ್ಟಿಗೆ ಕೊಡ್ಬೇಕು. ನಾನ್ ಕಲೆಕ್ಟ್ ಮಾಡ್ಕೊಡ್ತೀನಿ ಸ್ವಾಮಿ. ಲೇ ವೆಂಕಟೇಶ, ರಮೇಶ, ತೆಗಿಯರ ಕೊಡ್ರ. ನೀನ್ ಕೊಡ. ಹಾ ಕೊಡ್ರಪ್ಪ. 1 ನಿಮಿಷ ತಡೀರಿ. ಒಬ್ರು ದಯೆ ದಾಕ್ಷಿಣ್ಯದಲ್ಲಿ ನನ್ ಗಂಡ ಬದುಕಲ್ಲ. ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡ್ಬಿಡೋಣ ನೈನಮ್ಮ. ಉಚಿತವಾಗಿ ತಗೊಂಡು ಅದಕ್ಕೆ ಸಹಾಯ ಅಂತ ಹೆಸರಿಟ್ಟು ನಮ್ಮ ಆತ್ಮಾಭಿಮಾನನ ಕಳ್ಕೊಳಕ್ ಇಷ್ಟ ಇಲ್ಲ ಅಣ್ಣ. ಹೇ, ನಿಮ್ ಕತೆ ಎಲ್ಲ ಆಮೇಲೆ. ದುಡ್ಡಿಲ್ಲ ಅಂದ್ಮೇಲೆ ಏನ್ ಮಾಡ್ತೀಯಾ? ಅಷ್ಟಕ್ಕೂ ನಿನ್ ಹತ್ರ ಏನಿದೆ ಅಂತ ಕೊಡ್ತೀಯಾ? ನಿನ್ ಗಂಡನ್ ಮರ್ಯಾದೆ ಹೇಗ್ ಕಾಪಾಡ್ತೀಯಾ? ಯಜಮಾನ್ರೆ, 1 ನಿಮಿಷ ಇದನ್ನ ಇಟ್ಕೊಳ್ಳಿ. ಹೇ, ಏನ್ ಚಪ್ಲಿ ಬಿಚ್ತಿದ್ಯಾ? ಸರಿಯಾಗಿರಡ್ ಬಿಡು ನೈನಿ ಅವಳಿಗೆ. ಇಕ್ಬಾಲ್ ಅಣ್ಣ, ಹೇಳಿ ನೈನಮ್ಮ. ನನ್ ಗಂಡ ನನ್ಗೋಸ್ಕರ ಇಷ್ಟಪಟ್ಟು ತಂದ್ಕೊಟ್ಟು ಗಾಲ್ಗೆಜ್ಜೆ ಇದು. ಅವ್ರ ಗೌರವ ಕಡಿಮೆ ಆಗ್ಬಾರ್ದು ಅಂತ ಇದು ನಡ ಇಡ್ತಿದ್ದೀನಿ. ದುಡ್ಡು ತಂದು ಇವ್ರ ಮುಖಕ್ಕೆ ಸಿರಿ. ನೋಡ್ತಾ ಇದ್ದೀರಲ್ಲ ಬಾಯ್, ತೆಗಿರಿ ಕಾಸು. ಕೊಡ್ರ. ಕೊಡ್ರ. ವಿಶಾಲ್ ಸರ್, 5,000 ಇದೆ. ಇದು ನಯನಮ್ಮವ್ರ ಗೆಜ್ಜೆ ಕಟ್ತಿರೋ ಬೆಲೆ ಅಲ್ಲ. ಇನ್ನೊಬ್ರು ದುಡ್ಡಲ್ಲಿ ಮಜಾ ಮಾಡೋರ್ಗೆ ನೀವು ಆಗ್ತಿರೋ ಭಿಕ್ಷೆ ಅಂದ್ಕೊಂಡ್ ಕೊಟ್ಟಿ ಸರ್ ಅವ್ರಿಗೆ. ಬ್ರೋ ತಗೋ 5,000.
ಹುಷಾರು. ಯಾವ ತಿಂಗಳು ರೆಂಟ್ ಕೊಡೋದು ಮಿಸ್ ಆದ್ರು ನಿನ್ ಮಿಸ್ಸಸ್ಸನ್ ಕರ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಬ್ರೋ, ನೈನಿ ಅಲ್ಲಿಲ್ಲ, ಇಲ್ಲಿದ್ದಾಳೆ. ನನಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ನನ್ನ ಹೆಂಡತಿ ನೈನಿನ ಚೆನ್ನಾಗಿ ನೋಡ್ಕೋತೀನಿ. ಇನ್ ಫ್ರೀ ಅಡ್ವೈಸ್ ಕೊಡೋದು ಬಿಟ್ಟು ಸೈಲೆಂಟಾಗಿ ಹೊರಟೋದ್ರೆ ಅಷ್ಟೇ ಸಾಕು. ಇಲ್ಲ ಅಂದ್ರೆ ನೀವು ಇಲ್ಲಿರೋ ಕೈಯಿಂದ ಕಜ್ಜಾಯ ತಿನ್ಬೇಕಾಗ್ ಬರುತ್ತೆ. ಲೆಟ್ಸ್ ಮೂವ್ ಸಖಿ. ಓಕೆ. ಬನ್ನಿ ಸರ್. ನಿಮ್ ತಾತ ಅವ್ರ ದಯದಿಂದ ಬದುಕ್ತಾ ಇರೋ ನಮ್ ಕುಟುಂಬಕ್ಕೆ ನಿಮಗ್ ಸ್ವಾಗತ ಅಮ್ಮ. ಹಾ, ಬನ್ನಿ ನೈನಿ ಮೇಡಮ್. ಬನ್ನಿ ಸರ್. ಬನ್ನಿ ಸರ್, ಬನ್ನಿ ನಡೀರಿ. ಹಳೆ ಫೈಲ್ಗಳನ್ನ ಹೀಗೆ ಕೇರ್ಲೆಸ್ ಆಗಿ ಬಿಸಾಕ್ಬೇಡಿ. ಕಂಪನಿ ಫೈಲ್ಸ್ ಅನ್ನ ಕಣ್ಣುಗೊತ್ಕೊಂಡು ಹುಷಾರಾಗಿ ನೋಡ್ಕೋಬೇಕು. ಸ್ಥಾನ ಸಿಕ್ಕಿದೆ ಅಂತ ಇಷ್ಟ ಬಂದಾಗ ನಡ್ಕೋಬಾರ್ದು ಅಂತಾನೆ ಈ ಫೈಲ್ ನ ನಿನ್ನ ಮುಖದ ಮೇಲೆ ಎಷ್ಟಿದ್ದೀನಿ. ನೈನಿ ಮತ್ತೆ ವಿಶಾಲ್ ಕಂಪ್ನಿನ ಎಷ್ಟು ಸಮರ್ಥವಾಗಿ ನಡ್ಸ್ಕೊಂಡು ಹೋಗಿದ್ರು ಅದನ್ನ ನೋಡಿದ್ರೆ ಸಾಕು. ಆದ್ರೆ ಅದನ್ನ ಬದಲಾಯಿಸಬೇಕು ಅಂತ ನೋಡಿದ್ರೆ ನಷ್ಟ ಆಗುತ್ತೆ. ಯಾರಿಗೆ? ವ್ಯಕ್ತಿಗತವಾಗಿ ನಿನಗೆ ಯಾವ ನಷ್ಟನೂ ಆಗಲ್ಲ. ಕಂಪ್ನಿಗೆ ನಷ್ಟ ಆಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ ನಾನು. ಅದರಿಂದ ಮರ್ಯಾದೆ ಹೋಗುತ್ತೆ ಅಂತ ನಾನು ನಿನಗೆ ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ಏನಣ್ಣ, ಯಾಕೋ ಕೋಪದಲ್ಲಿದ್ಯಾ? ಅನ್ಯಾಯ ನೋಡ್ತಿದ್ರೆ ನನಗೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗ್ತಿಲ್ಲಮ್ಮ. ಈಗ ಯಾರ್ಗೇನ್ ಅನ್ಯಾಯ ಆಗಿದೆ ಅಂತ ಹೀಗ್ ಕೂಗಾಡ್ತಿದ್ದೀರಾ? ಅರ್ಥ ಆಗೋ ಹಾಗೆ ಹೇಳಿ. ನೈನಿಗೆ ವಿಶಾಲ್ಗೆ ಅನ್ಯಾಯ ಆಗಿದೆಯಲ್ಲ ಅತ್ತೆ. ಯಾರು ಹೇಳಿದ್ರು? ನೀವ್ ಅಂದ್ಕೊಂಡ್ಬಿಟ್ರೆ ಆಗತ್ತಾ? ಕಂಪ್ನಿನ ಹ್ಯಾಂಡಲ್ ಮಾಡಕ್ಕಾಗ್ದೆ ಕೊಟ್ಟಿರೋ ಕೊಟೇಶನ್ಸ್ಗಳಿಂದ ನಷ್ಟ ಆಯ್ತು ಅಂತ ಅವಳ ನೈತಿಕ ಹೊಣೆಯಿಂದ ರಾಜೀನಾಮೆ ಕೊಟ್ಟು ನಾಚಿಕೆಯಿಂದ ಮನೆ ಬಿಟ್ಟು ಹೊರಟು ಹೋದ್ರೆ ಅದಕ್ ನಾನೇನ್ ಮಾಡಕ್ಕಾಗತ್ತೆ? ನಾಚಿಕೆ ಆಗ್ಬೇಕಾಗಿರೋದು ನಿನಗೆ ತಿಳಿಯುತ್ತಮ್ಮ. ಮಗ ಸೊಸೆ ಮನೆ ಹೊಸಲು ದಾಟಿ ಹೊರಗಡೆ ಹೋಗಿದಾರಂತ ಜನ ಆಡ್ಕೊಳ್ತಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನನೂ ನಿನಗಿಲ್ಲ. ಅಣ್ಣ, ಅತ್ತಿಗೆ ಸುಮ್ಮನೆ ಇದ್ದಾರೆ ಅಂತ ನೀನ್ ಹಾಗೆಲ್ಲ ಮಾತಾಡಬಾರ್ದು. ಅವ್ರ ತಾಳ್ಮೆಯಿಂದ ಇರೋದಕ್ಕೆ ಸರಿ ಹೋಗಿದೆ. ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡ್ತೀರಾ? ಇನ್ನೊಬ್ರು ನೋಡ್ಕೊಂಡು ಮೂರನೇ ಮದ್ವೆ ಮಾಡ್ಕೋತೀರಾ? ಬಾಯಿ ಮುಚ್ಚು. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಅಂದ್ರೆ ನಿಮಗೆ ಆ ಶಕ್ತಿ ಯುಕ್ತಿ ಇದೆಯಲ್ಲ ಅಂತ. ಏ ಹಾಸ್, ನೀನ್ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ಗುಡ್ಡೆ ಕಿತ್ತು ಹಾಕ್ಬಿಡ್ತೀನಿ, ಹುಷಾರ್. ಅತ್ತಿಗೆ ಸುಮ್ನೆ ಇದಾರೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿಯಲ್ಲೇ. ಮಾವ, ನಾನ್ ಹೇಳ್ತಿರೋದ್ರಲ್ಲಿ ತಪ್ಪಿದ್ರೆ ಇವತ್ ನಾನು ಊಟನೇ ಮಾಡಲ್ಲ. ನೀನ್ ಹೇಳೋದ್ರಲ್ಲಿ ತಪ್ಪಿಲ್ಲಮ್ಮ. ತಾಳ್ಮೆಯಿಂದ ಇರೋ ತರ ನಟಿಸ್ತಾ ಇದ್ದಾಳೆ ಇವಳು. ಈಗ ಹೊಟ್ಟೆ ತುಂಬಂಗಿರ್ಬೇಕು ನಿನ್ನ ಅತ್ತೆಗೆ. 2 ದಿನ ಬೇಕಾದ್ರೆ ಉಪವಾಸ ಇರ್ತಾಳೆ. ಆ ತರದ ಸಂತೋಷ ಆ ಮುಖದಲ್ಲಿ ರಾರಾಜಿಸ್ತಾ ಇದೆ. ನೀವು ಹೇಳ್ಬೇಕು ಅನ್ಕೊಂಡಿದ್ದನ್ನೆಲ್ಲ ಹೇಳಾಯ್ತಾ? ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ಸ್ಥಾನಕ್ಕೆ ನಾನೇ ಅರ್ಹಳು ಅಂತ ನಿಮ್ ಸೊಸೆ ನಯನಿ ಆಯ್ಕೆ ಮಾಡಿ ಸೈನ್ ಮಾಡಿದಾಳೆ. ನಿನ್ನ ಬಗ್ಗೆ ಈ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನ್ ಹೀಗೆಲ್ಲ ನಡ್ಕೋತಿದೀಯಾ? 17 ವರ್ಷಗಳಿಂದ ನಾನಿಲ್ಲಿ ಇದೀನ್ರಿ. ಇನ್ನೂ ನನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ತಿಳ್ಕೋಬೇಕಾಗಿರೋ ವಿಷಯ ಇದೆ ಅಂದ್ರೆ ಅದು ಕೇವಲ ಸುಳ್ಳು ರೀ.